ಹಾಯ್ ಕುಟುಂಬಸ್ಥರೇ, ಇವತ್ತು ನಾನು ಕನ್ನಡಿ ಮೀನು ತಂದಿದ್ದೀನಿ. ಇವತ್ತು 2 kg ತಂದಿದ್ದೀನಿ. ಅರ್ಧ kg ನುಗ್ಗೆಕಾಯಿ ತಂದಿದ್ದೀನಿ. ನುಗ್ಗೆಕಾಯಿ ಫಿಶ್ ಸಾಂಬಾರು ಮಾಡೋಕ್ಕೆ ಇದಕ್ಕೆ ಬೇಕಾಗಿರುವಂಥ ಖಾರದ ಪುಡಿ, ಸಾಂಬಾರು ಪುಡಿ, ಅರ್ಧ kg ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು ಕಾಯಿ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ ಹಚ್ಕೊಂಡಿದ್ದೀನಿ ಒಗ್ಗರಣೆ ಕೊಡೋದಕ್ಕೆ. ಅದಕ್ಕೆ ಫಿಶ್ಗೆ ಏನು ಹಾಕ್ತೀರಪ್ಪ? ನಾವು ಟೊಮೊಟೊ kg ಟೊಮೊಟೊ ನೋಡಮ್ಮ, ಇದು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕ್ಕೊಂಡೆ. ಈಗ ಮಸಾಲ ಹಾಕ್ಕೊತಾ ಇದ್ದೀನಿ. ಹಚ್ಚಿದ ಖಾರದ ಪುಡಿ ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ. ಮಾಡಿದ್ರ ನೋಡಿ ಸ್ನೇಹಿತರೆ, ಒಂದು 5 ಟೀನ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆನಿಯನ್ನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. 1 ಮುಷ್ಟಿ ಆಗುವಷ್ಟು ಕರಿಬೇವಿನೆಲೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀನ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತೀನಿ. ನೋಡಿ ಕುಟುಂಬಸ್ಥರೇ, ರೈತ ಬಂದವರೇ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಫಿಶ್ ಸಾಂಬಾರಿಗೆ ಚೆನ್ನಾಗಿ ಗೋಲ್ಡ್ ಕಲರ್ ಬಂದಿದೆ. ಹಾಯ್ ಕುಟುಂಬಸ್ಥರೇ, ರೈತ ಬಂದವರೇ, ನೋಡಿ ಇವತ್ತು ನುಗ್ಗೆಕಾಯಿ ಫಿಶ್ ಸಾಂಬಾರು ಮಾಡ್ತಾಯಿದ್ದೀವಿ. ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿ ಫಿಶನ್ನು ಮಾಡೋದಕ್ಕೆ ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ. ಫ್ರೈಯನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ನುಗ್ಗೆಕಾಯಿನ ಫ್ರೈ ಮಾಡಿಕೊಂಡು ಮಸಾಲ ಆ್ಯಡ್ ಮಾಡಬೇಕು. ಮಸಾಲ ಆ್ಯಡ್ ಮಾಡಿ ಇದಾದಮೇಲೆ ಮುಂದಿನ ಕುಟುಂಬಸ್ಥರೇ, ನೋಡಿ ಇವಾಗ ನುಗ್ಗೆಕಾಯಿ ಫಿಶ್ ಸಾಂಬಾರು ರೆಡಿ ಆಗುತ್ತೆ. ನುಗ್ಗೆಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ ಫಿಶ್ ಸಾಂಬಾರಿಗೆ ರೆಡಿಯಾಗಿದೆ. ಈಗ ನುಗ್ಗೆಕಾಯಿ ಫಿಶ್ ಸಾಂಬಾರು ರೆಡಿ ಆಗ್ತಾ ಇದೆ. ನೋಡಿ, ಓಕೆ. ಹಾಯ್ ಕುಟುಂಬಸ್ಥರೇ, 1.5 ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀನಿ 2 kg ಫಿಶ್ ಸಾಂಬಾರಿಗೆ. ಹಾಯ್ ಕುಟುಂಬಸ್ಥರೇ, ಹಾಯ್ ರೈತ ಬಂದರೆ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ. ವಿಶೇಷವಾಗಿ 2 kg ಫಿಶ್ ಸಾಂಬಾರು ಮಾಡ್ತಾಯಿದ್ವಿ ಸ್ನೇಹಿತರೆ. ನುಗ್ಗೆಕಾಯಿ ಫಿಶ್ ಸಾಂಬಾರು ಅಂತ ಮಾಡ್ತಾಯಿದ್ವಿ. ನೋಡ್ತಾಯಿರಿ ವೀಕ್ಷಕರೇ. ಹಾಯ್ ಕುಟುಂಬಸ್ಥರೇ, ಈಗ ನುಗ್ಗೆಕಾಯಿ ಬೆಂದಿದೆ. ಫಿಶ್ ಹಾಕಮ್ಮ ಟೈಮ್ ಬಂದಿದೆ ಸ್ನೇಹಿತರೆ. ಈಗ ಫಿಶ್ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಸ್ನೇಹಿತರೆ. ನೋಡಿ ಕುಟುಂಬಸ್ಥರೇ, ಫಿಶನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನುಗ್ಗೆಕಾಯಿ ಬೆಂದಾಗಿದೆ. ನುಗ್ಗೆಕಾಯಿ ಫಿಶ್ ಸಾಂಬಾರಿಗೆ ಈಗೆಲ್ಲ ರೆಡಿಯಾಗಿದೆ. ನೋಡಿ, ಒಂದೊಂದೇ ಪೀಸ್ ಹಾಕ್ಕೊಳ್ತಾ ಇದ್ದೀನಿ. ರೆಡಿಯಾಗಿದೆ. ನುಗ್ಗೆಕಾಯಿ ಫಿಶ್ ಸಾಂಬಾರು ರೆಡಿ ಆಯಿತು. ನೀವು ಮಾಡ್ಕೊಳ್ಳಿ, ಈ ಥರ ತಿನ್ನಿ. ಹೊಸ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಹೊಸದಾಗೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಫಿಶ್ ಸಾಂಬಾರು ನೋಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ, ಮಕ್ಕಳಿಗೆ ಕೊಡಿ, ಭಾಳ ಒಳ್ಳೆಯದು. ಇದೆಲ್ಲ ಕೊಟ್ಟರೆ ಮಕ್ಕಳಿಗೆ ಸ್ವಲ್ಪ ಬುದ್ಧಿಶಕ್ತಿ ಚೆನ್ನಾಗಿ ಬರುತ್ತೆ. ಫಿಶ್ ಸಾಂಬಾರು ಮಾಡಿ, ಫಿಶ್ ಕಬಾಬು, ಫಿಶ್ ಸಾಂಬಾರು ಮಾಡಿಕೊಟ್ರೆ ಮಕ್ಕಳಿಗೆ ಒಳ್ಳೆ ಚುರುಕಾಗಿ ಚೆನ್ನಾಗಿರ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹಾಕ್ಕೊಂಡಾಯಿತು. ನುಗ್ಗೆಕಾಯಿ ಫಿಶ್ ಸಾಂಬಾರು ರೆಡಿ ಆಗಿದೆ. ನೋಡಿ ಯಾವ ಥರ ನುಗ್ಗೆಕಾಯಿ ಎಲ್ಲ ಫಿಶ್ ರೆಡಿ ಆಗ್ತಾಯಿದೆ. ಬನ್ನಿ, ನೀವು ಊಟ ಮಾಡೋಣ, ಎಲ್ಲರೂ ಸೇರಿ ಊಟ ಮಾಡೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಕುಟುಂಬಸ್ಥರೇ, ರೈತ ಬಾಂಧವರೇ, ಅನ್ನದಾತರೇ. ನೋಡಿ, ಫಿಶ್ ಸಾಂಬಾರು ರೆಡಿಯಾಗಿದೆ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಹೊಸ ಇದು ನುಗ್ಗೆಕಾಯಿ ಫಿಶ್ ಸಾಂಬಾರು ಹೊಸ್ದಾಗಿ ಮಾಡಿದ್ದೀವಿ. ಇದು ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಇದನ್ನು ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕಾಗಲಿ ಮುದ್ದೆಗಾಗಲಿ ಭಾಳ ಚೆನ್ನಾಗಿರುತ್ತೆ. ಮಾಡಿಕೊಂಡು ನೀವು ತಿನ್ನಿ, ವಿಶೇಷವಾಗಿ ಚೆನ್ನಾಗಿರುತ್ತೆ.
ನೋಡಿ ಕುಟುಂಬಸ್ಥರೇ, ರೈತ ಬಾಂಧವರೇ, ಫಿಶ್ ಸಾಂಬಾರ್ ರೆಡಿಯಾಗಿದೆ. ಈಗ ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ ಇದ್ದೀವಿ. ನೋಡಿ ಫಿಶ್ಶು ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಯಿತು. ನೋಡಿ ಫಿಶ್ಶು ರೆಡಿಯಾಗಿದೆ. ನುಗ್ಗೆಕಾಯಿ ಫಿಶ್ ಸಾಂಬಾರ್ ರೆಡಿ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಹೆಂಗಿದೆ ಅನ್ನೋದು. ನುಗ್ಗೆಕಾಯಿ ಫಿಶ್ ಸಾಂಬಾರು ಚೆನ್ನಾಗಿದೆ. ಊಟ ಮಾಡೋಣ ಬನ್ನಿ ಸ್ನೇಹಿತರೆ. ನಾವು ನೀವು ಕಲಿತು ನುಗ್ಗೆಕಾಯಿ ಫಿಶ್ ಸಾಂಬಾರ್ ರೆಡಿಯಾಗಿದೆ. ನೋಡ್ತಾ ಇರಿ, ಮುದ್ದೆ ಮಾಡಿ ಬ್ಯಾಟಿಂಗ್ ಮಾಡೋದೇ ಸ್ನೇಹಿತರೆ. ಫಿಶ್ ಸಾಂಬಾರು ರೆಡಿ ಆಯಿತು ನೋಡಿ ಕುಟುಂಬಸ್ಥರೇ, ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸ್ನೇಹಿತರೆ. ವಿಶೇಷವಾಗಿ ನುಗ್ಗೆಕಾಯಿ ಫಿಶ್ ಸಾಂಬಾರು ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಮಾಡ್ಕೊಳ್ತೀನಿ. ಬಿಸಿ ರಾಗಿ ಮುದ್ದೆ ರೆಡಿಯಾಗೈತೆ. ನುಗ್ಗೆಕಾಯಿ ಫಿಶ್ ಸಾಂಬಾರು ಊಟ ಮಾಡೋದೇ ಈಗ ರೆಡಿಯಾಗಿದೆ. ಬನ್ನಿ ಸ್ನೇಹಿತರೆ ನೋಡಿ ಕುಟುಂಬಸ್ಥರೇ, ರೈತ ಬಾಂಧವರೇ, ವೀಕ್ಷಕರೇ, ರೆಡಿ ಆಯಿತು. ನುಗ್ಗೆಕಾಯಿ ಫಿಶ್ ಸಾಂಬಾರು ರೆಡಿಯಾಗಿದೆ. ಈಗ ಊಟ ಮಾಡೋಕ್ಕೆ ರೆಡಿಯಾಗಿದೆ. ಬ್ಯಾಟಿಂಗ್ ಮಾಡೋಣ ಬನ್ನಿ ಸ್ನೇಹಿತರೆ. ಕುಟುಂಬಸ್ಥರೇ, ವೀಕ್ಷಕರೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶೇರ್ ಮಾಡಿ. ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ವಿಶೇಷವಾಗಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.